ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡೋದು ಸರಿನಾ, ಯಾವ ಥರ ನಾವು ವಿಡಿಯೋದಲ್ಲಿ ಸೆಟ್ಟಿಂಗ್ ಮಾಡೋದು, ಮತ್ತು ನಾವು ತಮ್ಲೈನ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನೋಡೋಣ ಬನ್ನಿ ಗೈಸ್ ಸರಿನಾ. ಮತ್ತು ಯಾರ್ಯಾರು ಹೊಸೊಬ್ಬರು ವಿಡಿಯೋ ನೋಡ್ತೀರಾ ನೀವು ಈ ವಿಡಿಯೋನ ಫುಲ್ ಕ್ಲಿಯರ್ ನೋಡಿ ಗೈಸ್, ಅವಾಗ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ನೀವು ಅರ್ಧ ಬರ್ಧ ವಿಡಿಯೋ ನೋಡಿ ನಾವು ಅರ್ಥ ಆಗಲ್ಲ ಗೈಸ್ ಸರಿನಾ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹ್ಯಾಶ್ಟ್ಯಾಗ್ ಹಾಕೋದು ಯಾವ ಥರ ಹಾಕೋದು, ತಮ್ಲೈನ್ ಯಾವ ಥರ ಹಾಕೋದು ಸರಿನಾ, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಗೈಸ್ ಸರಿನಾ. ನೀವು ಕ್ಲಿಯರಾಗಿ ನೋಡಿದರೆ ಅವಾಗ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ನಿಮಗೇನು ಅರ್ಥ ಆಗಲ್ಲ ಗೈಸ್ ಸರಿನಾ. ಬನ್ನಿ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಗೈಸ್, ಮತ್ತು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನಾನೀಗ ಫಸ್ಟು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿನಿ ಸರಿನಾ. ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ನಾವು ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡೋದು ಮತ್ತು ಸೆಟ್ಟಿಂಗ್ ಮಾಡೋದು ಅನ್ನೋದನ್ನು ನೋಡೋಣ ಗೈಸ್ ಸರಿನಾ. ಬನ್ನಿ ಗೈಸ್ ನಾನೀಗ ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡೋಣ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನೀಗ ಯೂಟ್ಯೂಬ್ಗೆ ಯಾವ ಥರ ಅಪ್ಲೋಡ್ ಮಾಡೋ ಅಂತ ನೋಡೋಣ ಸರಿನಾ. ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಹೊಡಿತೀನಿ. ಓಕೆ, ನೆಕ್ಸ್ಟ್ ಅಂತ ಹೊಡೆದ್ಬಿಟ್ಟು ಈಗ ಈ ಥರ ಬಂತು ನೋಡಿ ಗೈಸ್ ಸರಿನಾ. ಈಗ ಕ್ರಿಯೇಟ್ ಟೈಟಲ್ ಎಂಟ್ರಿ ಮಾಡಬೇಕು ಇಲ್ಲಿ ಸರಿನಾ. ಈಗ ಯಾವ ಥರ ಟೈಟಲ್ ಎಂಟ್ರಿ ಮಾಡೋದಂತ ನೋಡೋಣ ಗೈಸ್. ಈಗ ಫಸ್ಟ್ ಹೋಗ್ಬಿಟ್ಟು ನಾವು ಚಾರ್ಜ್ ಜಿಪಿಟಿ ಹೋಗ್ಬೇಕು ಸರಿನಾ. ಚಾರ್ಜ್ ಜಿಪಿಟಿ ಹೋಗ್ಬಿಟ್ಟು ಯೂಟ್ಯೂಬ್ ವಾಚ್ ಅವರ್ ಕೆಲವೊಮ್ಮೆ ಏಕೆ ಕಡಿಮೆಯಾಗುತ್ತದೆ ಇದೊಂದು ಟೈಟಲ್ ಹಾಕ್ತೀನಿ ಗೈಸ್ ಸರಿನಾ. ಈ ಟೈಟಲ್ ಹಾಕೊಂಬಿಟ್ಟು ಮತ್ತು ಇನ್ನೊಂದು ನಾನು ನೋಟಲ್ಲಿ ಒಂದು ಎಂಟ್ರಿ ಮಾಡಿಕೊಂಡಿದ್ದೀನಿ ಗೈಸ್ ಸರಿನಾ. ಅದೇನಪ್ಪ ಅಂತಂದರೆ ಒಂದು ಸೆಕೆಂಡ್, ಈ ನೋಟಲ್ಲಿ ನಾವು ಏನು ಸೇವ್ ಮಾಡ್ಕೊಂಡಿದ್ದೀವ ಇದನ್ನ ನಾವು ಅಲ್ಲಿ ತಗೊಂಡು ಪೇಸ್ಟ್ ಮಾಡಬೇಕು ಗೈಸ್ ಸರಿನಾ. ನಿಮಗೂ ಈ ಥರ ಬೇಕು ಅಂದರೆ ನೀವು ಇದೇ ಥರ ಸೇವ್ ಮಾಡ್ಕೊಂಡು ಇಟ್ಕೋಬೋದು ಗೈಸ್ ಸರಿನಾ. ಬನ್ನಿ ಗೈಸ್ ನಾವೀಗ ಮಿನಿಮೈಸ್ ಮಾಡಿ ಮತ್ತೆ ಚಾರ್ಜ್ ಜಿಪಿಟಿ ಹೋಗೋಣ. ಈ ಥರ ಎಂಟ್ರಿ ಮಾಡಿದ್ದೀನಿ ಗೈಸ್. ಏನಂತಪ್ಪ ಅಂತಂದರೆ ಟೈಟಲ್ ಬಗ್ಗೆ, ಡಿಸ್ಕ್ರಿಪ್ಷನ್ ಬಗ್ಗೆ, ಟ್ಯಾಕ್ಸ್ ಬಗ್ಗೆ ನಾನು ಎಂಟ್ರಿ ಮಾಡಿದ್ದೀನಿ ಗೈಸ್ ಸರಿನಾ. ಓಕೆ ಕೊಡ್ತೀನಿ ಗೈಸ್. ಓಕೆ ಕೊಡ್ತಿರಂಗೆ ಫುಲ್ಲು ನಮಗೆ ಟೈಟಲ್ ಬಗ್ಗೆ, ಡಿಸ್ಕ್ರಿಪ್ಷನ್ ಬಗ್ಗೆ ಮತ್ತು ಟ್ಯಾಕ್ಸ್ ಬಗ್ಗೆ, ಹ್ಯಾಶ್ಟ್ಯಾಗ್ಸ್ ಬಗ್ಗೆ ಪ್ರತಿಯೊಂದು ನಮಗೆ ಚಾರ್ಜ್ ಜಿಪಿಟಿ ಕೊಟ್ಟಿದೆ ನೋಡಿ ಗೈಸ್. ನೀವೆಲ್ಲೂ ಹೋಗಂಗಿಲ್ಲ ಗೈಸ್. ಚಾರ್ಜ್ ಜಿಪಿಟಿ ಈ ಥರ ನೀವು ಮಾಡಿದಿರ ಅಂತಂದರೆ ಪ್ರತಿಯೊಂದು ನಿಮಗೆ ಫುಲ್ ಡೀಟೇಲ್ ಈ ಥರ ಸಿಗುತ್ತೆ ಗೈಸ್ ಸರಿನಾ. ನಾವು ಇದರಲ್ಲಿ ಯಾವುದರ ಒಂದು ಟೈಟಲ್ ಎಂಟ್ರಿ ಮಾಡೋಣ ಗೈಸ್ ಸರಿನಾ. ಯೂಟ್ಯೂಬ್ ವಾಚ್ ಅವರ್ಸ್ ಕಡಿಮೆಯಾಗುತ್ತಿದೆಯೇ, ಈ 5 ಕಾರಣಗಳನ್ನು ತಿಳಿಯಿರಿ. ಇದ್ರ ಬಗ್ಗೆ ನಾನು ಟೈಟಲ್ ಎಂಟ್ರಿ ಮಾಡ್ತೀನಿ ಗೈಸ್ ಸರಿನಾ. ನಾನು ಇದನ್ನ ಈ ಟೈಟಲ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್ ಸರಿನಾ. ಒಂದು ಸೆಕೆಂಡ್, ಇದು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಗೈಸ್ ಸರಿನಾ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಟೈಟಲ್ನ ಎಂಟ್ರಿ ಮಾಡ್ಕೊತೀನಿ. ಓಕೆ, ಎಂಟ್ರಿ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ಹ್ಯಾಶ್ಟ್ಯಾಗ್ ಇಲ್ಲಿ ಇದೆ ನೋಡಿ ಗೈಸ್ ಕೆಳಗಡೆ ಇಷ್ಟು ಹ್ಯಾಶ್ಟ್ಯಾಗ್ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಹಾಕ್ಬಿಟ್ಟು ನಮಗಿಲ್ಲಿ ನಾವಿಲ್ಲಿ ಟೈಟಲಲ್ಲಿ ನಾವು ಓನ್ಲಿ 100 ವರ್ಡ್ ಮಾತ್ರ ಎಂಟ್ರಿ ಮಾಡಬೇಕು ಗೈಸ್, ಅದಕ್ಕಿಂತ ಮೇಲೆ ನಾವು ಎಂಟ್ರಿ ಮಾಡೋಂಗಿಲ್ಲ. ಸೊ ಹಂಗಾಗಿ ನಾನು 64 ವರ್ಡ್ಸ್ ನಾನು ಡಿಲೀಟ್ ಮಾಡ್ತೀನಿ ಗೈಸ್. ಓಕೆ, ಸಾಕು ಇಷ್ಟಿದೆ ಗೈಸ್ ಸರಿನಾ. 99 ವರ್ಡ್ಸ್ ಹಾಕಿದ್ದೀನಿ. ಮತ್ತು ನಾವು ಇದನ್ನ ಸ್ಟಾರ್ಟಿಂಗಲ್ಲಿ ಅನ್ಲಿಸ್ಟಲ್ಲಿ ಇಕ್ಕೋಣ ಸರಿನಾ. ಸೊ ಹಂಗಾಗಿ ನಾನು ಅನ್ಲಿಸ್ಟಲ್ಲಿ ಇಕ್ಕಿದ್ದೀನಿ ಗೈಸ್. ಮತ್ತು ನಾ ಇಲ್ಲಿ ಮೇಡ್ ಫಾರ್ ಕಿಡ್ಸು ನೋ ಮೇಡ್ ಫಾರ್ ಕಿಡ್ಸ್ ಇದೆಯಲ್ಲ, ಇದು ನಾನು ನೋ ಕೊಡ್ತೀನಿ ಗೈಸ್. ಕೆಳಗಡೆ ಅಷ್ಟೇ ಗೈಸ್, ನಾವು ನೋ ಕೊಡ್ತೀನಿ. ಓಕೆ, ನೋ ಕೊಟ್ಬಿಟ್ಟು ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಫುಲ್ಲು ಸೆಲೆಕ್ಟ್ ಮಾಡ್ತೀನಿ ಗೈಸ್. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಓಕೆ ಕೊಡ್ತೀನಿ ಗೈಸ್. ಕೆಳಗಡೆ ಹ್ಯಾಶ್ಟ್ಯಾಗ್ ಎಂಟ್ರಿ ಮಾಡೋಣ. ಓಕೆ, ಈ ಥರ ನಾವು ಹ್ಯಾಶ್ಟ್ಯಾಗು ಓಕೆ ಆಯಿತು ಗೈಸ್ ಸರಿನಾ. ಇದು ಕಂಪ್ಲೀಟ್ ಆಯಿತು ಗೈಸ್ ಸರಿನಾ. ನಿಮ್ಗೆ ಏನಾದರೂ ಲೊಕೇಶನ್ ಬೇಕಾದರೂ ಲೊಕೇಶನ್ ಎಂಟ್ರಿ ಮಾಡ್ಕೋಬೋದು ಸರಿನಾ. ನನಗೇನು ಲೊಕೇಶನ್ ಬೇಕಾಗಲ್ಲ, ಸೊ ಹಂಗಾಗಿ ನಾನು ಸ್ಕಿಪ್ ಮಾಡ್ತೀನಿ ಓಕೆನಾ. ನೀವು ಯಾರಾದರೂ ವೀಡಿಯೋನ ಪ್ರಮೋಷನ್ ಮಾಡಿದ್ದೀರಾ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಾನು ಇವತ್ತು ಪ್ರಮೋಷನ್ ಮಾಡಿದ್ದೀನಿ, ಸೊ ಹಂಗಾಗಿ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಮತ್ತು ಕಮ್ಯುನಿಟಿ ಬಗ್ಗೆ ನೀವು ಯಾವ ಥರ ವೀಡಿಯೋ ನಾವು ಕಮ್ಯುನಿಟಿ ಬಗ್ಗೆ ನೀವು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಏನು ಬೇಕಾಗಲ್ಲ. ಕಮೆಂಟ್ ಬಗ್ಗೆ ಕಮೆಂಟ್ ನಿಮಗೆ ಬೇಕು ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ ಸರಿನಾ. ಇಲ್ಲಿ ಆಲ್ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಂತ ಇದೆಯಲ್ಲ, ಸೊ ಅದು ಹಂಗೆ ಇರಲಿ ಗೈಸ್ ಸರಿನಾ.
ಮತ್ತು ಇಲ್ಲಿ ಇಲ್ಲಿ ಬಂದುಬಿಟ್ಟು ನೋ ಅಂತ ಕೊಡಬೇಕು ಗೈಸ್, ಸರಿನಾ. ಮತ್ತೆ ಇಲ್ಲಿ ಟ್ಯಾಕ್ಸ್ ಬಗ್ಗೆ ಇಲ್ಲಿದೆ ನೋಡಿ ಗೈಸ್, ಎಲ್ಲ ಚಾರ್ಜ್ ಬಿಟ್ಟು ಕೊಟ್ಟಿದೆ. ಇನ್ನು ನಾವು ಒಂದೊಂದೇ ಸೆಲೆಕ್ಟ್ ಮಾಡಬೇಕು ಗೈಸ್, ಸರಿನಾ. ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡ್ತೀನಿ. ಓಕೆ, ಈ ಥರ ಎಂಟರ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ನೋಡಿ ಗೈಸ್, ಎಲ್ಲ ಫುಲ್ ಚಾರ್ಜ್ ಬಿಟ್ಟಿಗೆ ಹೋಗುತ್ತೆ ಗೈಸ್. ನೀವು ಎಲ್ಲೂ ಹುಡ್ಕೋ ಅವಶ್ಯಕತೆನೇ ಇಲ್ಲ, ನೀವು ಈ ಥರ ಎಂಟ್ರಿ ಮಾಡ್ಕೊಂಡಿದ್ದೀರಾ ಅಂತಂದರೆ. ಓಕೆ, ನೋಡಿ ಗೈಸ್, ಟ್ಯಾಕ್ಸ್ ಬಂದುಬಿಟ್ಟು 15 ಒಳಗಡೆ ಹಾಕ್ಬೇಕು ಗೈಸ್, 15 ಮೇಲೆ ಹಾಕಂಗಿಲ್ಲ ಗೈಸ್, ಸರಿನಾ. ಬನ್ನಿ ಗೈಸ್, ನಾನು ಈ ಎಂಟ್ರಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಅಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ನು, ಮತ್ತು ವಾಚ್ ಟೈಮು, ಯೂಟ್ಯೂಬ್ ಚಾನಲ್ ಗ್ರೋತ್, ಸರಿನಾ. ಮತ್ತು ಯೂಟ್ಯೂಬ್ ಗೈಡ್ ಕನ್ನಡ. ಸೊ ಈ ಥರ ಎಂಟ್ರಿ ಮಾಡಿಬಿಟ್ಟು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಗೈಸ್, ಸರಿನಾ. ಓಕೆ, ನಾನೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಗೈಸ್, ಈಸಿ ಗೈಸ್, ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಮತ್ತು ಸೆಟ್ಟಿಂಗ್ ಎಲ್ಲ ಆನ್ ಮಾಡ್ಕೊಳ್ಳೋದು, ಸರಿನಾ. ಈ ಥರ ಅಪ್ಲೋಡ್ ಆದಮೇಲೆ ನಾವು ಯಾವ ಥರ ಥಂಬ್ನೈಲ್ ಹಾಕೋದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ ಗೈಸ್, ಸರಿನಾ. ಬನ್ನಿ ಗೈಸ್, ಫಸ್ಟ್ ಇದು ಅಪ್ಲೋಡ್ ಆಗಲಿ. ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ನೋಡಿ ಗೈಸ್, ಈಗ ಅಪ್ಲೋಡ್ ಆಗ್ತಾ ಇದೆ. ಈಗ ಬಂದ್ಬಿಟ್ಟು 10% ಆಗಿದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಸರಿನಾ. ನೀವು ಯಾವ ಥರ ಸೆಟ್ಟಿಂಗ್ ಮಾಡೋದು, ಯಾವ ಥರ ನೀವು ಚಾರ್ಜ್ ಬಿಟ್ಟು ಒಂದು ಇಕ್ಕೊಂಬಿಟ್ಟು ಎಲ್ಲ ಪ್ರತಿಯೊಂದು ಕ್ರಿಯೇಟ್ ಮಾಡ್ಬೋದು ಗೈಸ್. ನೀವೆಲ್ಲೂ ಯಾವುದೇ ಕಾರಣ ಏನು ನೀವು ಮಾಡೋಂಗೇ ಇಲ್ಲ, ಆರಾಮಾಗಿ ಚಾರ್ಜ್ ಬಿಟ್ಟು ಎಲ್ಲ ನಿಮ್ಗೆ A to Z ತೋರಿಸುತ್ತೆ ಗೈಸ್, ಸರಿನಾ. ನೀವೊಂದು ಟೈಟಲ್ ಬಗ್ಗೆ ಮತ್ತು ಹ್ಯಾಶ್ಟ್ಯಾಗು, ವೈರಲ್ಲು ಮತ್ತು ಚಾರ್ಜ್ ಬಿಟ್ಟಲ್ಲಿ ಹಾಕಿದ್ದೀರಾ ಅಂತಂದರೆ ಪ್ರತಿಯೊಂದು ಅದ್ರಾಗೆ ಬರುತ್ತೆ ಗೈಸ್, ಚಾರ್ಜ್ ಬಿಟ್ಟಲ್ಲಿ. ಓಕೆನಾ. ಚಾರ್ಜ್ ಬಿಟ್ಟು ಎಂಟರ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದನ್ನೆಲ್ಲ ಆರಾಮಾಗಿ ನೀವು ಚಾರ್ಜ್ ಬಿಟ್ಟು ಒಂದು ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು ಗೈಸ್, ಈಸಿಯಾಗಲ್ಲಿ, ಸಿಂಪಲ್ಲಾಗಿ. ಓಕೆನಾ. ಬನ್ನಿ ಗೈಸ್, ಈಗ ಡೌನ್ಲೋಡ್ ಆಗ್ತಾ ಇದೆ. ಗೈಸ್ ಆಲ್ರೆಡಿ ಡೌನ್ಲೋಡ್ ಹತ್ರಕ್ಕೆ ಬಂತು ಗೈಸ್, ಸರಿನಾ. ಆಲ್ರೆಡಿ ನೋಡಿ 92, 93, 94 ಹಿಂಗೆ ಹೋಗ್ತಾ ಇದೆ ಅಲ್ಲಿ ಫುಲ್ ಡೌನ್ಲೋಡ್ ಆಗ್ತಿರಂಗೆ. ಮತ್ತು ಯಾವ ಥರ ನಾವು ಥಂಬ್ನೈಲ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಂಡ್ಕೊಡ್ತೀನಿ ಗೈಸ್, ಸರಿನಾ. ನೋಡಿ ಗೈಸ್, ಆಲ್ರೆಡಿ ಪ್ರೊಸೆಸಿಂಗ್ ವಿಲ್ ಬೀಯಿಂಗ್ ಶಾರ್ಟ್ಲಿ ಅಂತ ಇದೆ. ಆಲ್ರೆಡಿ ಇನ್ನೂ ಪ್ರೊಸೆಸಿಂಗ್ ಆಗುತ್ತೆ ಗೈಸ್. ಆಲ್ರೆಡಿ ಡೌನ್ಲೋಡ್ ಆಯಿತು, ಈಗ ಪ್ರೊಸೆಸಿಂಗ್ ಆಗುತ್ತೆ ಗೈಸ್, ಸರಿನಾ. ಇದಾಯಿತು ಅಂದರೆ ಥಂಬ್ನೈಲ್ ಯಾವ ಥರ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಗೈಸ್, ಸರಿನಾ. ಇನ್ನು 3 ಮಿನಿಟ್ಸ್ ಬರುತ್ತೆ, ಪ್ರೊಸೆಸಿಂಗ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ನೋಡಿ ಗೈಸ್, ಫುಲ್ HD ಇದೆಯಾ ಗೈಸ್. ನೀವು ಇದೇ ಥರ HD ಮಾಡಿ ಗೈಸ್ ವಿಡಿಯೋನ, ಸರಿನಾ. HD ಮಾಡಿದ ಅಂತಂದರೆ ನಿಮ್ಮ ವಿಡಿಯೋ ಬಂದ್ಬಿಟ್ಟು ಸ್ಪ್ರೆಡ್ ಆಗುತ್ತೆ ಗೈಸ್. ಗೈಸ್, ಈಗ ವಿಡಿಯೋ ಡೌನ್ಲೋಡ್ ಆಯಿತು. ಈಗ ಬನ್ನಿ ಗೈಸ್, ನಾವೀಗ ಯಾವ ಥರ ಥಂಬ್ನೈಲ್ ಹಾಕೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಓಕೆನಾ. ಈಗ ನಾವು 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಡಿಟ್ ಅಂತ ಇದೆಯಲ್ಲ ಗೈಸ್, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಸರಿನಾ. ಕ್ಲಿಕ್ ಮಾಡಿಬಿಟ್ಟು ಈಗ ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಈ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಗೈಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಓಕೆನಾ, ಸರಿನಾ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಒಂದು ಸೆಕೆಂಡ್, ಕೆಳಗಡೆ ಕಸ್ಟಮ್ ಥಂಬ್ನೈಲ್ ಅಂತ ಐತೆ, ಓಕೆನಾ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದಾದ್ಮೇಲೆ ಒಂದು ಥಂಬ್ನೈಲ್ ನೀವು ಸೆಲೆಕ್ಟ್ ಮಾಡಬೇಕು ಗೈಸ್. ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಥಂಬ್ನೈಲ್ ನೀವು ರೆಡಿ ಮಾಡ್ಕೊಂಡಿರಬೇಕು. ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಡನ್ ಅಂತ ಇದೆ ಗೈಸ್, ಆ ಡನ್ ಮೇಲೆ ನೀವು ಪ್ರೆಸ್ ಮಾಡಬೇಕು, ಓಕೆನಾ. ನಾನು ನೋಡಿ ಗೈಸ್ ಡನ್ ಮೇಲೆ ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಮೇಲೆ ಬಂದುಬಿಟ್ಟು ಡನ್ ಅಂತ ಇದೆ. ಓಕೆ, ಈ ಡನ್ನಿ ಮೇಲೆ ನೀವು ಪ್ರೆಸ್ ಮಾಡಬೇಕು ಗೈಸ್, ಸರಿನಾ. ನಾನೀಗ ಮತ್ತೆ ಡನ್ನಿ ಮೇಲೆ ಪ್ರೆಸ್ ಮಾಡ್ತೀನಿ ಗೈಸ್.
ಸರಿನಾ. ಮತ್ತು ಸೇವ್ ಮೇಲೆ ಪ್ರೆಸ್ ಮಾಡಬೇಕು ಗೈಸ್. ಸರಿನಾ. ಸೇವ್ ಮೇಲೆ ಪ್ರೆಸ್ ಮಾಡ್ತಿರಂಗೆ ನೋಡಿ ಆಲ್ರೆಡಿ ನನ್ನ ವಿಡಿಯೋ ಸೇವ್ ಆಯಿತು ಗೈಸ್. ಸರಿನಾ. ಇಷ್ಟೇ ಗೈಸ್, ಈಸಿಯಲ್ಲಿ ನೀವು ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೋದು ಗೈಸ್. ಸರಿನಾ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಸರಿನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.